ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಿದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಸಂಭೋಗದ ಎಷ್ಟು ದಿನಗಳ ನಂತರ ಗರ್ಭಿಣಿ ಆಗಿರೋದನ್ನ ನಾವು ತಿಳ್ಕೊಬೋದು. ಅದರ ಮೊದಲ ಚಿಹ್ನೆ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಒಂದು ಕ್ಲಿಯರ್ ವಿಡಿಯೋನ ಮಾಡಿಕೊಡ್ತಾ ಇದ್ದೀನಿ. ತುಂಬ ಜನ ಇದ್ರ ಬಗ್ಗೆ ಕಮೆಂಟ್ಸ್ ಕೂಡ ಮಾಡಿದ್ರಿ, ತುಂಬ ಡೌಟ್ನ ಕೇಳಿದ್ರು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ನವದಂಪತಿಗಳ ಮನಸ್ಸಿನಲ್ಲಿ ಗರ್ಭಧಾರಣೆ ಮತ್ತು ದೈಹಿಕ ಸಂಬಂಧಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಸಾಮಾನ್ಯವಾಗಿ ಉದ್ಭವಿಸುತ್ತೆ. ಅಂತಹ ಸಂದರ್ಭದಲ್ಲಿ ಸಂಭೋಗದ ಎಷ್ಟು ದಿನಗಳ ನಂತರ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಬೇಕು, ಅದರ ಮೊದಲ ಚಿಹ್ನೆ ಯಾವುದು ಎಂಬ ಪ್ರಶ್ನೆಗಳು ಮುಖ್ಯ ಆಗಿರುತ್ತೆ. ಇವತ್ತಿನ ಈ ವಿಷಯದ ಬಗ್ಗೆ ಅದಕ್ಕೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಗರ್ಭಧಾರಣೆಯನ್ನು ಯಾವಾಗ ಕಂಡುಹಿಡಿಯಬಹುದು ಅನ್ನೋದು ಮೊದಲನೇ ಪ್ರಶ್ನೆ ಆಗಿರುತ್ತಲ್ವಾ. ಸೊ ಡಾಕ್ಟರ ಪ್ರಕಾರ, ಅಂದರೆ ರಿಸರ್ಚ್ ಪ್ರಕಾರ, ಲೈಂಗಿಕ ಸಂಭೋಗದ ನಂತರ ಗರ್ಭಧಾರಣೆಯನ್ನು ಪತ್ತೆ ಹಚ್ಚಲು ಸಾಮಾನ್ಯವಾಗಿ 7 ರಿಂದ 14 ದಿನಗಳು ಬೇಕಾಗುತ್ತೆ. ಆದರೆ ಇದು ಋತುಚಕ್ರದ ಸ್ವರೂಪ, ಹಾಗೆ ಹಾರ್ಮೋನ್ಸ್ನ ವೇರಿಯೇಷನ್ ಮತ್ತು ಪರೀಕ್ಷಾ ವಿಧಾನದ ಮೇಲೆ ಅವಲಂಬಿತವಾಗಿರುತ್ತೆ. ಗರ್ಭಧಾರಣೆಯು ಫಲವತ್ತಾದ ಮೊಟ್ಟೆಯು ಗರ್ಭಾಶಯದ ಗೋಡೆಯಲ್ಲಿ ಅಳವಡಿಕೆಯಾದಾಗ, ಅಂದರೆ ಈ ಒಂದು ಪ್ರೊಸೆಸ್ಸನ್ನು ನಾವು ಇಂಪ್ಲಾಂಟೇಷನ್ ಅಂತ ಕರಿತೀವಿ. ಈ ಸಮಯದಲ್ಲಿ ದೇಹದಲ್ಲಿ HCG ಹಾರ್ಮೋನ್, ಅಂದರೆ ಹ್ಯೂಮನ್ ಕೊರಿಯಾನಿಕ್ ಗೋನಾಡೋಟ್ರೋಪಿನ್ ಅನ್ನುವಂತಹ ಹಾರ್ಮೋನ್ ಉತ್ಪಾದನೆಯಾಗಲು ಪ್ರಾರಂಭ ಆಗುತ್ತೆ. ಈ ಹಾರ್ಮೋನ್ ಗರ್ಭಧಾರಣೆಯನ್ನು ಖಚಿತಪಡಿಸುವ ಪ್ರಮುಖ ಸೂಚಕ ಆಗಿದೆ. ಇನ್ನು ಗರ್ಭಧಾರಣೆಯ ಪರೀಕ್ಷೆಯ ಕಿಟ್ಗಳ ಬಗ್ಗೆ ನೋಡೋದಾದರೆ, ಆಧುನಿಕ ಗೃಹ ಗರ್ಭಧಾರಣೆ ಪರೀಕ್ಷಾ ಕಿಟ್ಗಳು 7 ರಿಂದ 12 ದಿನಗಳಲ್ಲಿ HCG ಹಾರ್ಮೋನನ್ನು ಪತ್ತೆ ಮಾಡಬಲ್ಲವು. ಹಾಗೆ ಈ ಕಿಟ್ಗಳು 10 ರಿಂದ 25 mUI/ml ತೀರಾ ಕಡಿಮೆ HCG ಮಟ್ಟವನ್ನು ಸಹ ಗುರುತಿಸುತ್ತೆ. ಆದರೆ ಋತುಚಕ್ರದ ಅವಧಿ ತಪ್ಪಿದ 14 ದಿನಗಳ ನಂತರ ಪರೀಕ್ಷೆ ಮಾಡಿದರೆ ಫಲಿತಾಂಶ ಹೆಚ್ಚು ನಿಖರವಾಗಿ ತೋರಿಸುತ್ತೆ. ಇನ್ನು ರಕ್ತ ಪರೀಕ್ಷೆ ಮುಖಾಂತರ ಕೂಡ ನೀವು ಕನ್ಫರ್ಮೇಷನ್ ತಗೋಬೋದು. ಅದು ಯಾವುದಪ್ಪ ಅಂದರೆ ಬೀಟಾ HCG. ಹೌದು, ರಕ್ತ ಪರೀಕ್ಷೆಯು ಗರ್ಭಧಾರಣೆಯನ್ನು 6 ರಿಂದ 8 ದಿನಗಳಲ್ಲಿ ಕಂಡುಹಿಡಿಬೋದು. ಈ ಪರೀಕ್ಷೆಯು HCGಯ ಕಡಿಮೆ ಮಟ್ಟವನ್ನು ಸಹ ಅಳೆಯುವಷ್ಟು ಸೂಕ್ಷ್ಮವಾಗಿದೆ. ಆದ್ದರಿಂದ ಇದು ಆರಂಭಿಕ ಗರ್ಭಧಾರಣೆಯನ್ನು ದೃಢೀಕರಿಸಲು ವಿಶ್ವಾಸಾರ್ಹವಾಗಿದೆ. ಇನ್ನು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್. ಹೌದು, ಗರ್ಭಾಶಯದಲ್ಲಿ ಗರ್ಭಾವಸ್ಥೆಯು ಚೀಲವು ಗೋಚರಿಸಲು ಸಾಮಾನ್ಯವಾಗಿ 4 ರಿಂದ 5 ವಾರಗಳು ಬೇಕಾಗುತ್ತೆ. ಈ ವಿಧಾನವು ಗರ್ಭಧಾರಣೆಯನ್ನು ದೃಢೀಕರಿಸಲು ಮತ್ತು ಭ್ರೂಣದ ಸ್ಥಿತಿಯನ್ನು ಪರಿಶೀಲಿಸಲು ಅತ್ಯಂತ ವಿಶ್ವಾಸಾರ್ಹವಾದರೂ ಆರಂಭಿಕ ಹಂತಗಳಲ್ಲಿ ಇದು ಕಡಿಮೆ ಉಪಯುಕ್ತ ಆಗುತ್ತದೆ. ಇನ್ನು ಗರ್ಭಧಾರಣೆಯ ಮೊದಲ ಚಿಹ್ನೆ ಯಾವುದು ಅಂತ ನೋಡೋದಾದರೆ, ಗರ್ಭಧಾರಣೆಯ ಮೊದಲ ಮತ್ತು ಅತ್ಯಂತ ಸಾಮಾನ್ಯ ಲಕ್ಷಣವೆಂದರೆ ಋತುಚಕ್ರದ ಕೊರತೆ, ಅಂದರೆ ಮಿಸ್ಡ್ ಪೀರಿಯಡ್ ಅಂತಲೇ ಹೇಳ್ಬೋದು. ನಿಯಮಿತ ಋತುಚಕ್ರವಿರುವ ಮಹಿಳೆಯರಲ್ಲಿ ಈ ಲಕ್ಷಣವು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದರ ಜೊತೆಗೆ ಇತರ ಆರಂಭಿಕ ಲಕ್ಷಣಗಳು ಕೂಡ ಇರುತ್ತೆ. ಅದ್ಯಾವುದಪ್ಪ ಅಂದರೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್. ಹೌದು, ಫಲವತ್ತಾದ ಮೊಟ್ಟೆಯು ಗರ್ಭಾಶಯದ ಗೋಡೆಯಲ್ಲಿ ಅಳವಡಿಕೆಯಾದಾಗ 6 ರಿಂದ 12 ದಿನಗಳ ನಂತರ ಸ್ವಲ್ಪ ರಕ್ತಸ್ರಾವ ಅಥವಾ ಚುಕ್ಕೆಗಳು ಕಾಣಿಸಿಕೊಳ್ಳಬಹುದು. ಇದು ಸಾಮಾನ್ಯವಾಗಿ ಗುಲಾಬಿ ಅಥವಾ ಕಂದು ಬಣ್ಣದಲ್ಲಿ ಇರುತ್ತೆ ಮತ್ತು ಮುಟ್ಟಿಗಿಂತ ಹಗುರ ಆಗಿರುತ್ತೆ. ಸುಮಾರು 20 ರಿಂದ 30% ಗರ್ಭಿಣಿಯರು ಈ ಲಕ್ಷಣವನ್ನು ಅನುಭವಿಸ್ತಾರೆ. ಇನ್ನು ನಮಗೆ ಸುಸ್ತಾಗೋದು ಅಥವಾ ನಿದ್ರಾಹೀನತೆ. ಹೌದು, HCG ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳು ಹೆಚ್ಚಳದಿಂದ 10 ರಿಂದ 14 ದಿನಗಳ ನಂತರ ದೇಹದಲ್ಲಿ ದಣಿವು ಮತ್ತು ಹೆಚ್ಚು ನಿದ್ರೆ ಅನುಭವ ಆಗುತ್ತೆ. ಇನ್ನು ಮಾರ್ನಿಂಗ್ ಸಿಕ್ನೆಸ್ ಅಂತಲೇ ಹೇಳ್ಬೋದು. ಹೌದು, ಇದು ಕೂಡ ಕಾಮನ್ ಆಗಿ ಇದ್ದೇ ಇರುತ್ತೆ. ಇದನ್ನು ಸಾಮಾನ್ಯವಾಗಿ ಬೆಳಗಿನ ವಾಕರಿಕೆ ಅಂತ ಹೇಳಿ ಕರೀತಾರೆ. ಇದು ಗರ್ಭಧಾರಣೆಯ 2 ರಿಂದ 8 ವಾರಗಳಲ್ಲಿ ಕಾಣಿಸ್ಕೊಳ್ಬೋದು. ಆದರೆ ಕೆಲವು ಮಹಿಳೆಯರಲ್ಲಿ ಇದು ಮೊದಲೇ ಆರಂಭ ಆಗಿರುತ್ತೆ. 50 ರಿಂದ 80% ಗರ್ಭಿಣಿಯರಲ್ಲಿ ಈ ಲಕ್ಷಣ ಕಂಡುಬರುತ್ತೆ. ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳಲು 7 ರಿಂದ 14 ದಿನಗಳು ಸಾಮಾನ್ಯವಾಗಿ ಬೇಕಾಗುತ್ತವೆ. ಆದರೆ ರಕ್ತ ಪರೀಕ್ಷೆಯ ಮೂಲಕ 6 ರಿಂದ 8 ದಿನಗಳಲ್ಲಿ ಆರಂಭಿಕ ಫಲಿತಾಂಶವನ್ನು ಪಡೆಯಬಹುದು. ಗರ್ಭಧಾರಣೆಯ ಮೊದಲ ಸ್ಪಷ್ಟ ಚಿಹ್ನೆ ಎಂದರೆ ತಪ್ಪಿದ ಋತುಚಕ್ರ, ಜೊತೆಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್, ಸುಸ್ತು ಮತ್ತು ವಾಕರಿಕೆಯಂತಹ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಆರಂಭಿಕ ಗರ್ಭಧಾರಣೆಯ ಶಂಕೆ ಇದ್ದರೆ ಗೃಹ ಪರೀಕ್ಷಾ ಕಿಟ್ಗಳನ್ನು ಬಳಸುವುದು ಅಥವಾ ವೈದ್ಯರನ್ನು ಸಂಪರ್ಕಿಸಿ ರಕ್ತ ಪರೀಕ್ಷೆ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸುವುದು ಉತ್ತಮ.
ಸೊ ಹಾಗೆಯೇ ಸ್ನೇಹಿತರೆ, ಯಾವುದೋ ಒಂದು ವಿಡಿಯೋ ಹೇಳ್ತೀವಿ, ನಾವೇನೋ ಒಂದು ಹೇಳಿರ್ತೀವಿ ಅಂತ ಹೇಳಿ ಇದೇ ಥರ ಸಿಮ್ಟಮ್ ನಿಮ್ಮಲ್ಲಿ ಇರಲೇಬೇಕು 100%, ಅಥವಾ ಇಲ್ಲ ಅಂದ ತಕ್ಷಣ ನೀವು ಪ್ರೆಗ್ನೆಂಟ್ ಅಂತ ಅಲ್ಲ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ತುಂಬ ಜನಕ್ಕೆ ಪ್ರೆಗ್ನೆನ್ಸಿಯಲ್ಲಿ ಎಲ್ಲ ತರಹದ ಸಿಮ್ಟಮ್ಸ್ ಇರುತ್ತೆ. ಆದರೆ ಕೆಲವೊಬ್ಬರಿಗೆ ಈವನ್ ಸಿಂಗಲ್ ಸಿಮ್ಟಮ್ ಕೂಡ ಇರಲ್ಲ, ಬಟ್ ಅವ್ರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಡಾಕ್ಟರ್ ಬಳಿ ಒಮ್ಮೆ ಹೋಗಿ ನಿಮ್ಮ ಒಂದು ಕನ್ಫರ್ಮೇಷನ್ ತೊಗೊಳ್ಳೋದು ತುಂಬಾ ಬೆಸ್ಟ್ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಓಕೆನಾ? ಸೊ ಐ ಹೋಪ್ ಈ ಒಂದು ಯೂಸ್ಫುಲ್ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.